ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೊಂದಿಸ್ತಾನೆ. ಪ್ರಿಯರೇ, ದೇವರು ಒಳ್ಳೆಯವರು, ಆತನ ಕೃಪೆಯು ಯಾವಾಗಲೂ ಶಾಶ್ವತವಾಗಿರುವಂಥದ್ದು. ಈ ನೂತನ ದಿನವನ್ನು ಕಾಣುವಂತೆ ಮಹಾಕೃಪೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಈ ದಿನದ ದೇವರ ಧ್ಯಾನಕ್ಕಾಗಿ ತೆಗೆದುಕೊಂಡಂಥ ವಚನವು ಕೀರ್ತನೆಗಳಲ್ಲಿ 46ನೇ ಅಧ್ಯಾಯದಲ್ಲಿ 1ನೇ ವಚನ ಈ ರೀತಿಯಾಗಿ ಹೇಳುತ್ತದೆ: ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಹಾಲೆಲೂಯ. ದೇವರು ನಮಗೆ ಇಕ್ಕಟ್ಟಿನಲ್ಲಿ, ನಾವು ಯಾವಾಗೆಲ್ಲ ಇಕ್ಕಟ್ಟಲ್ಲಿರ್ತೀವೋ ಆತನು ನಮಗೆ ವಿಶೇಷವಾದ ಸಹಾಯಕನಾಗಿರ್ತಾರಂತೆ. ನೋಡಿ, ಸತ್ಯವೇದದಲ್ಲಿ ಅನೇಕ ದೇವ ಭಕ್ತರನ್ನು ನಾವು ನೋಡ್ತೇವೆ. ಅದರಲ್ಲೂ ದಾನಿಯೇಲ ಅವರನ್ನು ನೋಡಬೇಕಾದ್ರೆ ಬೆಂಕಿಯಲ್ಲೇ ಹಾಕಿರ್ತಾರೆ ಅವ್ರನ್ನ ಸುಡುವಾಗ. ಆ ಸುಡುವಾಗ ಅವರ ಕೂದಲು ಕೂಡ ಸುಡಲಿಲ್ಲ. ಅಲ್ಲಿ ಯಾರು ಅವರು ಸಹಾಯಕ್ಕೆ ಹೋದ್ರಂದರೆ ದೇವರ ಆತ್ಮನು ಹೋದರು. ದೇವರ ಆತ್ಮನು ಹೋಗಿ, ದೇವದೂತರು ಹೋಗಿ ಅವರನ್ನು ಬಿಡಿಸಿ ಅದರಿಂದ ರಕ್ಷಿಸಿ ಅವರಿಗೆ ವಿಶಾಲವಾದ ಸ್ಥಳದಲ್ಲಿ ಅವರನ್ನು ಇಟ್ಟರು. ಅದೇ ರೀತಿ ನಮ್ಮ ಸಹಾಯಕನ ಯಾರಂತ ನಾವು ನೋಡೋದಾದರೆ, ನಾವು ಯಾವಾಗೆಲ್ಲ ಇಕ್ಕಟ್ಟಿಗೆ ಬೀಳ್ತೇವೋ, ಇಲ್ಲ ಇಕ್ಕಟ್ಟಲ್ಲಿ ಇದ್ದೇವೆ ಅಂತ ನಾವು ಮನಸ್ಸಲ್ಲಿ ಬರುತ್ತೋ, ನಾವು ಮನುಷ್ಯರ ಬಳಿಯಲ್ಲಿ ಹೋಗೋದು ಬೇಡ, ದೇವರ ಬಳಿಯಲ್ಲಿ ಹೋಗಿ ದೇವರಲ್ಲಿ ಪ್ರಾರ್ಥಿಸುವಾಗ ಇಕ್ಕಟ್ಟಿನಿಂದ ಬಿಡಿಸಿ ನಮಗೆ ವಿಶೇಷವಾದ ಸಹಾಯಕನಾಗಿರ್ತಾರೆ. ಖಂಡಿತ ಈ ವಾಗ್ದಾನಗಳನ್ನು ಕೇಳುವಂಥ ನಿಮ್ಮ ಜೀವಿತಗಳಲ್ಲಿ ಯಾರು ನನ್ನ ಸಹಾಯಕನೇ ಇಲ್ಲ ಅಂತ ನೀವು ಕೊರಗೋದೇ ಬೇಡ. ಯೇಸು ಕ್ರಿಸ್ತನು ನಿಮಗೆ ಸಹಾಯಕನಾಗಿದ್ದು ನಿಮ್ಮೆಲ್ಲ ಕೊರತೆಗಳಿಂದ ನೀಗಿಸಿ ನಿಮಗೆ ಸಂತೋಷ, ಸಮಾಧಾನ, ನೆಮ್ಮದಿಯನ್ನು ಕೊಡುವ ಆತನು. ಯಾಕೆಂದರೆ ನಮ್ಮ ದೇವರು ಜೀವಿಸುವ ದೇವರು, ಜೀವ ಸ್ವರೂಪನಾದ ದೇವರು. ಖಂಡಿತ ಈ ವಾಗ್ದಾನ ಕೇಳುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ. ಆಮೇನ್. ಗಾಡ್ ಬ್ಲೆಸ್ ಯು.